28ನೇ ಪ್ರಶ್ನೆಯಲ್ಲಿ ಸಬ್ ಕ್ವಶನು, ಒಂದು ಘನಾಕೃತಿಯ ಮರದ ವಸ್ತುವಿನ ಒಂದು ಮುಖದ ಒಳಭಾಗವು ತಗ್ಗಾಗುವಂತೆ ಅರ್ಧಗೋಳವನ್ನು ಕೊರೆಯಲಾಗಿದೆ. ವರ್ಗಘನದ ಅಂಚಿನ ಉದ್ದವು ಅರ್ಧಗೋಳದ ವ್ಯಾಸ 7 ಸೆಂಟಿಮೀಟರ್ಗೆ ಸಮವಾಗಿದ್ದರೆ ನೂತನವಾಗಿ ಉಂಟಾದ ಘನದ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಸೊ ಒಂದು ಘನಾಕೃತಿ ಇದೆ, ಆ ಮರದ ವಸ್ತುವಿನಿಂದ ಮಾಡಲಾಗಿದೆ. ಇದರ ಒಳಭಾಗ ಏನು ಮಾಡಿದ್ದಾರಪ್ಪ ಅಂದರೆ ಅರ್ಧಗೋಳಾಕೃತಿಯಲ್ಲಿ ಕೊರೆಯಲಾಗಿದೆ. ಅಂದರೆ ಘನಾಕೃತಿ ಮತ್ತು ಈ ಒಂದು ಅರ್ಧಗೋಳದ ಎರಡೂ ವ್ಯಾಸ ಕೂಡ ಏನಾಗಿದೆ 7 ಸೆಂಟಿಮೀಟರ್ ಇದೆ. ಹಾಗಾದರೆ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಕೇಳ್ತಾ ಇದ್ದಾರೆ. ಸೊ ಇವಾಗ ಪರಿಹಾರವನ್ನು ನೋಡೋಣ. ಆಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ = ಘನಾಕೃತಿಯ ವಿಸ್ತೀರ್ಣ, ಅದರಲ್ಲಿ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮೈನಸ್ ವೃತ್ತದ ವಿಸ್ತೀರ್ಣವನ್ನು ಮಾಡಿದಾಗ ನಮಗೆ ಇವಾಗ ಘನಾಕೃತಿಯ ವಿಸ್ತೀರ್ಣ ಅಂದಾಗ 6a², ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πr², ವೃತ್ತದ ವಿಸ್ತೀರ್ಣ πr². 6a² + πr² ಅಂದಾಗ ಇಲ್ಲಿ ಎ ಅಂತಂದರೆ 7 ಸೆಂಟಿಮೀಟರ್ ಅದು ವ್ಯಾಸವನ್ನು ಕೊಟ್ಟಿದ್ದಾರೆ. ಅಂಚು ವ್ಯಾಸ ಅಂತಂದರೆ ಇಲ್ಲಿ ವ್ಯಾಸನೇ ತಗೋಬೇಕಾಗ್ತದೆ. ಅಂಚು ಅಂದರೆ 7 ಸೆಂಟಿಮೀಟರ್ ಡಯಾಮೀಟರ್ನೇ ತಗೋಬೇಕು. r² ರೇಡಿಯಸ್ ಅಂದರೆ 7/2 ಅಂದರೆ 3.5 × 3.5. ಸೊ ಎಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಿದಾಗ 332.5 ಸೆಂಟಿಮೀಟರ್ ಎನ್ನುವಂಥದ್ದು ಒಟ್ಟು ಮೇಲ್ಮೈ ವಿಸ್ತೀರ್ಣ cm² ಅಂತ ನಮಗೆ ಆನ್ಸರ್ ಸಿಗುವಂಥದ್ದು. ನೆಕ್ಸ್ಟ್ 29ನೇ ಪ್ರಶ್ನೆ, √π ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. √π ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಹೇಳಿ ನಾವು ಅಸಂಪ್ಷನನ್ನು ಮಾಡ್ಕೊಳ್ಳೋಣ. √π = p/q ಅಂದರೆ p/q belongs to z, q is not equal to 0, pq = 1. ಅಂದರೆ ಇಲ್ಲಿ ಪಿ ಮತ್ತು ಕ್ಯೂಗಳಿಗೆ ಒಂದೇ ಒಂದು ಏನಿದೆ ಅಪವರ್ತನ ಇದೆ, ಸಾಮಾನ್ಯ ಅಪವರ್ತನ ಇರುತ್ತೆ. ಅಂದರೆ ಈ ಸಾಮಾನ್ಯ ಅಪವರ್ತನವನ್ನು ಇಲ್ಲಿ ಹೊಂದಿಲ್ಲ. ಇವು ಒಂದನ್ನು ಹೊರತುಪಡಿಸಿ ಬೇರೆ ಯಾವುದೇ ಅಪವರ್ತನಗಳು ಇಲ್ಲ. ಹಾಗಾಗಿ √π = p/q ಅಂತಂದಾಗ √π × q = p. √π ಎರಡು ಕಡೆಗೂ ಏನು ಮಾಡಬೇಕಪ್ಪ ಅಂದರೆ ಈಗ ವರ್ಗಗೊಳಿಸಬೇಕು. ಆವಾಗ q² = p² ಅಂತಂದಾಗ ಇದು ಸಮೀಕರಣ 1 ಆಗಿರಲಿ. ಆವಾಗ ಏನಾಗುತ್ತೆ, ಪೈವನ್ನು p² ಏನು ಮಾಡುತ್ತೆ ಭಾಗಿಸುತ್ತೆ. ಅದೇ ರೀತಿಯಾಗಿ ಪೈವನ್ನು p ಕೂಡ ಏನಾಗುತ್ತೆ ಭಾಗಿಸುತ್ತೆ. ಹಾಗಾಗಿ p = πm ಆಗಿರಲಿ. ಹಾಗಾಗಿ πq² p = πm ಅಂದಾಗ πm² ಆಗುತ್ತೆ. q² = πu × m² ಅಂದಾಗ ಇಲ್ಲಿ ಅಗೇನ್ ಏನು ಮಾಡುತ್ತೆ, ಪೈವನ್ನು q² ಭಾಗಿಸುತ್ತದೆ. ಅದೇ ರೀತಿಯಾಗಿ ಪೈವನ್ನು q ಏನು ಮಾಡುತ್ತೆ ಭಾಗಿಸುತ್ತೆ. ಅಂದರೆ ಇಲ್ಲಿ ಪೈಗೆ ಏನಾಗ್ತಾ ಇದೆ, ಪಿ ಮತ್ತು ಕ್ಯೂಗಳ ಎರಡು ಸಾಮಾನ್ಯ ಅಪವರ್ತನವಾಗಿದೆ ಅಂತ ನಾವಿಲ್ಲಿ ಹೇಳ್ತಾ ಇದ್ದೀವಿ. ಹಾಗಾದರೆ ಈ ಒಂದು √πಗೆ ಇಲ್ಲಿ ಪಿ ಮತ್ತು ಕ್ಯೂಗಳಿಗೆ ಸಾಮಾನ್ಯವಾಗಿ ಒಂದೇ ಒಂದು 1 ಎನ್ನುವಂಥದ್ದು ಸಾಮಾನ್ಯ ಅಪವರ್ತನವಾಗಿದೆ. ಇದನ್ನು ಹೊರತುಪಡಿಸಿ ಬೇರೆ ಯಾವುದೇ ಅಪವರ್ತನಗಳಿಲ್ಲ. ಆದರೆ ಇಲ್ಲಿ ಏನಾಗ್ತಾ ಇದೆ ಅಂದರೆ ಎರಡೂ ಕಡೆಗೂ ಏನು ಮಾಡ್ತಾ ಇದೆ, ಪಿ ಮತ್ತು ಕ್ಯೂಗಳು ಎರಡೂ ಕೂಡ ಏನು ಮಾಡ್ತಾ ಇದ್ದಾವೆ ಭಾಗಿಸ್ತಾ ಇದ್ದಾವೆ. ಹಾಗಾಗಿ ನಾವು ಊಹೆ ಮಾಡಿಕೊಂಡಿರೋದು ಇಲ್ಲಿ ತಪ್ಪವಾಗಿದೆ, ಆ ಊಹೆಗೆ ವಿರುದ್ಧವಾಗಿದೆ. ಆದ್ದರಿಂದ √π ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. 30ನೇ ಪ್ರಶ್ನೆ, ತ್ರಿಭುಜ ABC-ಯಲ್ಲಿ ಆ್ಯಂಗಲ್ ADC = ಆ್ಯಂಗಲ್ BAC ಆಗುವಂತೆ DU BCಯ ಮೇಲಿನ ಒಂದು ಬಿಂದುವಾಗಿದೆ. ಹಾಗಾದರೆ AB × AC = AD × BC ಎಂದು ಸಾಧಿಸಿರುವಂಥದ್ದು. ಇವಾಗ ತ್ರಿಭುಜ ABC ಇದೆ, BCಯ ಮೇಲಿನ ಮಧ್ಯಬಿಂದು D ಆಗಿದೆ. ಆದ್ದರಿಂದ ತ್ರಿಭುಜ ABC ಮತ್ತು ತ್ರಿಭುಜ ADCಯಲ್ಲಿ ಆ್ಯಂಗಲ್ ADC = ಆ್ಯಂಗಲ್ BAC ಇದು ದತ್ತಾಂಶ. ಇಲ್ಲಿ ಆ್ಯಂಗಲ್ C ಸಾಮಾನ್ಯವಾಗಿದೆ, ಸಾಮಾನ್ಯ ಕೋನ ಆಗಿದೆ. ಆದ್ದರಿಂದ ತ್ರಿಭುಜ ABCಗೆ ತ್ರಿಭುಜ ADC ಎರಡೂ ಕೂಡ ಕೋನ ನಿರ್ಧಾರಕ ಗುಣವನ್ನು ಹೊಂದಿದ್ದಾವೆ. ಆದ್ದರಿಂದ ABಗೆ AD ಏನಾಗಿದೆ ಸಮಾನುಪಾತದಲ್ಲಿದೆ, BCಗೆ AC ಎನ್ನುವಂಥದ್ದು ಸಮಾನುಪಾತದಲ್ಲಿದೆ. ಆದ್ದರಿಂದ ಇದರ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ AB × AC = AD × BC ಆಗಿರುತ್ತೆ. ನೆಕ್ಸ್ಟ್ 31ನೇ ಪ್ರಶ್ನೆ ಈ ರೀತಿಯಾಗಿದೆ. ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ವೃತ್ತ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಎಂಬುದನ್ನು ಸಾಧಿಸಿ. ಈ ಒಂದು ಪ್ರಮೇಯದ ಮೇಲೆ ಏನು ಮಾಡ್ತವೆ, ಎಕ್ಸಾಂಪಲ್ಗಳು ಕೂಡ ಬರ್ತವೆ. ಆದ್ದರಿಂದ ಇದನ್ನು ನೋಡ್ಕೊಳ್ಳಿ. ಈ ವೃತ್ತಗಳು ಚಾಪ್ಟರ್ ತುಂಬಾ ಇಂಪಾರ್ಟೆಂಟು. ನೋಡದೇ ಇರೋರು ನಮ್ಮ ಚಾನಲ್ನ ಪ್ಲೇಲಿಸ್ಟ್ಗೆ ಹೋಗಿ ವೃತ್ತಗಳನ್ನು ನೀವು ವಿಸಿಟ್ ಮಾಡ್ಬೋದು. ಈ ರೀತಿಯಾಗಿ ಚಿತ್ರ ಇದೆ, ದತ್ತದಲ್ಲಿ ಕೊಟ್ಟಿದ್ದಾರೆ. O ವೃತ್ತ ಕೇಂದ್ರ ಮತ್ತು P ಬಿಂದುವಿನಲ್ಲಿ XY ಒಂದು ಸ್ಪರ್ಶಕವಾಗಿದೆ. ಸಾಧನೆ ಏನಪ್ಪ ಅಂದರೆ
ಒ ಪಿ ಎನ್ನುವಂಥದ್ದು ಎಕ್ಸ್ ವೈಗೆ ಲಂಬವಾಗಿದೆ ಅಂತ ನಾವು ಸಾಧನೆಯನ್ನು ಮಾಡಬೇಕಾಗಿದೆ. ರಚನೆಯನ್ನು ಮಾಡ್ಕೊಳ್ಳೋಣ. ಪಿ ಯನ್ನು ಹೊರತುಪಡಿಸಿ ಎಕ್ಸ್ ವೈ ಮೇಲೆ ಮತ್ತೊಂದು ಬಿಂದು ಇದೆ, ಅದು ಕ್ಯೂ ಆಗಿದೆ. ಈ ಕ್ಯೂ ಏನು ಮಾಡ್ತಾ ಇದೆ ಅಂದರೆ ವೃತ್ತದಿಂದ ಹೊರಭಾಗದಲ್ಲಿದೆ. ಇದು ಒಂದು ಬಾಹ್ಯ ಬಿಂದು ಆಗಿದೆ. ಸಾಧನೆ ಕ್ಯೂ ಸ್ಪರ್ಶಕ ಎಕ್ಸ್ ವೈ ಮೇಲೆ ಸ್ಪರ್ಶ ಬಿಂದು ಪಿ ಅನ್ನು ಹೊರತುಪಡಿಸಿ ಒಂದು ಬಿಂದು ಆಗಿದೆ. ಆದ್ದರಿಂದ ಕ್ಯೂ ವೃತ್ತದ ಮೇಲೆ ಇಲ್ಲ, ಇದು ಹೊರಭಾಗದಲ್ಲಿ ಇರಬೇಕು. ಹಾಗಾಗಿ ವೃತ್ತ ಸ್ಪರ್ಶಕವು ವೃತ್ತದೊಂದಿಗೆ ಒಂದೇ ಒಂದು ಸಾಮಾನ್ಯ ಬಿಂದುವನ್ನು ಹೊಂದಿರುತ್ತದೆ. ಒ ಕ್ಯೂ ವೃತ್ತವನ್ನು ಆರ್ ಬಿಂದುವಿನಲ್ಲಿ ಛೇದಿಸುವಂತೆ ನಾವು ರಚನೆಯನ್ನು ಮಾಡ್ಕೋಬೇಕು. ಆವಾಗ ಒ ಪಿಗೆ ಓ ಆರ್ ಎನ್ನುವಂಥದ್ದು ಸಮನಾಗಿರ್ತದೆ, ಯಾಕಂದರೆ ವೃತ್ತದ ಒಂದೇ ತ್ರಿಜ್ಯಗಳಾಗಿರ್ತವೆ. ಆದ್ದರಿಂದ ಒ ಕ್ಯೂ ಇಸ್ ಈಕ್ವಲ್ ಟು ಓ ಆರ್ ಪ್ಲಸ್ ಆರ್ ಕ್ಯೂ ಅಂದಾಗ ಒ ಕ್ಯೂ ಎನ್ನುವಂಥದ್ದು ಓ ಆರ್ಗಿಂತ ಏನಾಗಿದೆ, ದೊಡ್ಡದಾಗಿದೆ. ಆದ್ದರಿಂದ ಒ ಕ್ಯೂ ಈಸ್ ಗ್ರೇಟರ್ ದೆನ್ ಒ ಪಿ ಇಸ್ ಈಕ್ವಲ್ ಟು ಒ ಪಿ ಇಸ್ ಈಕ್ವಲ್ ಟು ಓ ಆರ್. ಆದ್ದರಿಂದ ಒ ಪಿ ಯು ಓನಿಂದ ಎಕ್ಸ್ ವೈ ಸ್ಪರ್ಶಕದ ಕನಿಷ್ಠ ದೂರವಾಗಿದೆ. ಆದ್ದರಿಂದ ಒ ಪಿ ಇಸ್ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ವೈ. ಈ ಒಂದು ಬಿಂದುವಿನಿಂದ ರೇಖೆಗಳಿರುವ ಕನಿಷ್ಠ ದೂರ ಆ ರೇಖೆಗಳಿಗೆ ಲಂಬವಾಗಿರ್ತದೆ ಎನ್ನುವುದನ್ನು ನಾವು ಇಲ್ಲಿ ಸಾಧನೆಯನ್ನು ಮಾಡಿದ್ವಿ. 32ನೇ ಪ್ರಶ್ನೆ, ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಸೈನ್ ಥೀಟಾ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಥೀಟಾ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಸೈನ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಥೀಟಾ ಈಸ್ ಈಕ್ವಲ್ ಟು 2 ಇಂಟು ಸೆಕೆಂಡ್ ಆಫ್ ಥೀಟಾ ಎಂದು ಸಾಧಿಸಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತ ನಾವು ಇಲ್ಲಿ ಸಾಧನೆಯನ್ನು ಮಾಡಬೇಕು. ಮೊದಲನೇದಾಗಿ ಎಲ್ ಎಚ್ ಎಸ್ ಟರ್ಮನ್ನು ತೆಗೆದುಕೊಳ್ಳೋಣ. ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಸೈನ್ ಥೀಟಾ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಥೀಟಾ ಇಂಟು, ಈಗ ಈ ಒಂದು ಛೇದವನ್ನು ಅಕರ್ಣಿಕಾರಕಗೊಳಿಸಬೇಕು. ಇಲ್ಲಿ 1 ಮೈನಸ್ ಸೈನ್ ಥೀಟಾ ಇರೋದನ್ನು 1 ಪ್ಲಸ್ ಸೈನ್ ಥೀಟಾಯಿಂದ ಅಂಶ ಮತ್ತು ಛೇದಕ್ಕೆ ಗುಣಿಸಬೇಕು. ಇಲ್ಲಿ ಕೂಡ ಅಷ್ಟೇ, ಇಲ್ಲಿ ಪ್ಲಸ್ ಇದೆ, ಆದ್ದರಿಂದ ಇನ್ವರ್ಸ್ ಆಗಿ ಮೈನಸನ್ನು ಈಗ ಈ ಎರಡು ಟರ್ಮನ್ನು ಗುಣಿಸಿದಾಗ 1 ಪ್ಲಸ್ ಸೈನ್ ಥೀಟಾ ಹೋಲ್ ಸ್ಕ್ವೇರ್ ಆಗುತ್ತೆ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಆಗುತ್ತೆ. ಅದೇ ರೀತಿಯಾಗಿ 1 ಮೈನಸ್ ಸೈನ್ ಥೀಟಾ ಹೋಲ್ ಸ್ಕ್ವೇರ್ ಆಗುತ್ತೆ, ಇದು 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಆಗುತ್ತೆ. ನೆಕ್ಸ್ಟ್ ಈಗ ಈ ಹೋಲ್ ಟರ್ಮ್ಸನ್ನೇ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಇರೋದನ್ನು ನಾವು ಒಂದು ಐಡೆಂಟಿಟಿಯನ್ನು ಯೂಸ್ ಮಾಡ್ತೀವಿ. 1 ಪ್ಲಸ್ ಸೈನ್ ಥೀಟಾ ಸ್ಕ್ವೇರ್ ಪ್ಲಸ್ ಕಾಸ್ ಥೀಟಾ ಈಸ್ ಈಕ್ವಲ್ ಟು 1 ಅನ್ನುವಂಥ ಐಡೆಂಟಿಟಿ ಇದೆ. ಆ ಐಡೆಂಟಿಟಿಯ ರಿಪ್ಲೇಸ್ ಮಾಡಿ ಕಾಸ್ ಸ್ಕ್ವೇರ್ ಥೀಟಾ ಅಂತ ತಗೋಬೇಕು. ನಂತರ ಸ್ಕ್ವೇರು ರೂಟ್ ಎರಡು ಕೂಡ ಕ್ಯಾನ್ಸಲ್ ಆಗುತ್ತೆ. ಸ್ಕ್ವೇರ್ ರೂಟು ಈ ಸ್ಕ್ವೇರು ರೂಟ್ ಎರಡು ಕೂಡ ಕ್ಯಾನ್ಸಲ್ ಆಗುತ್ತೆ. ಸ್ಕ್ವೇರು ರೂಟು ಎರಡು ಕ್ಯಾನ್ಸಲ್ ಆದಾಗ ಮೇಲಿನ ಟರ್ಮನ್ನು ನಾವು ಕೂಡಿಸ್ಬೇಕು. 1 ಪ್ಲಸ್ ಸೈನ್ ಥೀಟಾ ಪ್ಲಸ್ 1 ಮೈನಸ್ ಸೈನ್ ಥೀಟಾ, ಸೈನ್ ಕ್ಯಾನ್ಸಲ್ ಆಗುತ್ತೆ, 2 ಉಳಿಯುತ್ತೆ. 2 ಡಿವೈಡೆಡ್ ಬೈ ಕಾಸ್ ಥೀಟಾ ಅಂದಾಗ ಕಾಸು ಸೆಕೆಂಡದು ಇನ್ವರ್ಸ್ ಆಗಿರುತ್ತೆ. ಆದ್ದರಿಂದ 2 ಇಂಟು ಸೆಕೆಂಡ್ ಥೀಟಾ ಅಂತ ನಾವು ಇಲ್ಲಿ ಆರ್ ಎಚ್ ಎಸ್ ಟರ್ಮನ್ನು ಸಾಧಿಸಿದ್ದೀವಿ. 32ನೇ ಪ್ರಶ್ನೆ ಸಬ್ ಕ್ವಶನು ಈ ರೀತಿಯಾಗಿದೆ. ಸ್ಕ್ವೇರ್ ರೂಟ್ ಆಫ್ ರೂಟ್ 3 ಪ್ಲಸ್ 1 ಇಂಟು ಬ್ರ್ಯಾಕೆಟ್ 3 ಮೈನಸ್ ಕಾಟ್ 30 ಈಸ್ ಈಕ್ವಲ್ ಟು ಟ್ಯಾನ್ ಕ್ಯೂಬ್ 60 ಮೈನಸ್ 2 ಸೈನ್ 60 ಎಂದು ಸಾಧಿಸಿ. ಈಗ ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಎರಡು ಸಮನಾಗಿದ್ದಾವೆ ಅಂತ ಸಾಧಿಸಬೇಕು. ರೂಟ್ 3 ಪ್ಲಸ್ 1 ಇಂಟು ಬ್ರ್ಯಾಕೆಟ್ 3 ಮೈನಸ್ ಕಾಟ್ 30, ರೂಟ್ 3 ಪ್ಲಸ್ 1 ಇಂಟು ಬ್ರ್ಯಾಕೆಟ್ 3 ಮೈನಸ್ ಕಾಟ್ 30 ಅಂದರೆ ರೂಟ್ 3 ಇದೆ. ಸೊ ಈ ಎರಡು ಟರ್ಮನ್ನು ನಾವು ಮಲ್ಟಿಪ್ಲಿಕೇಶನ್ ಮಾಡಿದಾಗ ರೂಟ್ 3 ಇಂಟು 3 ಮೈನಸ್ ರೂಟ್ 3 ಪ್ಲಸ್ 1 3 ಇಂಟು ರೂಟ್ 3 ಎರಡನ್ನೂ ಕೂಡ ನಾವು ಮಲ್ಟಿಪ್ಲಿಕೇಶನ್ ಮಾಡಿದಾಗ 3 ಇಂಟು ರೂಟ್ 3 ಇಂಟು 1 3 1 ಇಂಟು 3 ಮೈನಸ್ ರೂಟ್ 3. ಇವಾಗ ಪ್ಲಸ್ 3 ಮೈನಸ್ 3 ಎರಡು ಕೂಡ ಕ್ಯಾನ್ಸಲ್ ಆಗುತ್ತೆ. 3 ಇಂಟು ಬ್ರ್ಯಾಕೆಟ್ ರೂಟ್ 3 ಮೈನಸ್ ರೂಟ್ 3 ಎರಡು ಕಡೆಗೆ ಕಾಮನ್ ಇದೆ. 3 ಮೈನಸ್ 1 ಅಂದಾಗ 2 ಇಂಟು ರೂಟ್ 3 ಅಂತಾಗುತ್ತೆ. ಇದು ಎಲ್ ಎಚ್ ಎಸ್ ಟರ್ಮ್. ಈಗ ಆರ್ ಎಚ್ ಎಸ್ ಟರ್ಮನ್ನು ನೋಡೋಣ. ಟ್ಯಾನ್ ಕ್ಯೂಬ್ 60 ಮೈನಸ್ 2 ಸೈನ್ 60 ಅಂತ ಇದೆ. ಟ್ಯಾನ್ 60 ಅಂದಾಗ ರೂಟ್ 3 ಆಗುತ್ತೆ. ಹೋಲ್ ಕ್ಯೂಬ್ 2 ಮೈನಸ್ 2 ಇಂಟು ಸೈನ್ 60 ಅಂದಾಗ ರೂಟ್ 3 ಬೈ 2 ಎರಡು ಕೂಡ ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿಯುವಂಥ ಟರ್ಮ್ 3 ಇಂಟು ಬ್ರ್ಯಾಕೆಟ್ ರೂಟ್ 3 ಮೈನಸ್ ರೂಟ್ 3 ಅಂದಾಗ ರೂಟ್ 3 ಕಾಮನ್ ಆಗಿ ಬರುತ್ತೆ. 3 ಮೈನಸ್ 1 ಅಂದಾಗ 2 ಇಂಟು ರೂಟ್ 3. ಆರ್ ಎಚ್ ಎಸ್ ಇಸ್ ಈಕ್ವಲ್ ಟು ಎಲ್ ಎಚ್ ಎಸ್ ಇಲ್ಲಿ ಸಮನಾಗಿರುತ್ತೆ. 33ನೇ ಪ್ರಶ್ನೆ, ಕೆಳಗಿನ ವರ್ಗೀಕೃತ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡುಹಿಡಿಯಿರಿ. ವರ್ಗಾಂತರವನ್ನು ಕೊಟ್ಟಿರ್ತಾರೆ, ಆವೃತ್ತಿಯನ್ನು ಕೊಟ್ಟಿರ್ತಾರೆ. ಆವೃತ್ತಿಗಳನ್ನು ಎಲ್ಲವನ್ನು ಕೂಡಬೇಕು. ಸಮೇಷನ್ ಆಫ್ F1 ಅಂತಾಗುತ್ತೆ ಈಸ್ ಈಕ್ವಲ್ ಟು 20 ಅಂತಾಗುತ್ತೆ. ಎಕ್ಸ್ ಮಧ್ಯಾಂಕವನ್ನು ಕಂಡುಹಿಡಬೇಕು. 20 ಪ್ಲಸ್ 10 ಡಿವೈಡೆಡ್ ಬೈ 2 ಮಾಡಿದಾಗ 15. ಅದೇ ರೀತಿಯಾಗಿ ಮೇಲ್ಮಿತಿ ಪ್ಲಸ್ ಕೆಳಮಿತಿ ಎರಡನ್ನು ಕೂಡಿ 2ರಿಂದ ಭಾಗಿಸಿದಾಗ ಈ ರೀತಿಯಾಗಿ ನಮಗೆ ವರ್ಗಾಂತರ ಮಧ್ಯಾಂಕ ಸಿಗುವಂಥದ್ದು. ನಂತರ ಇದು Fi ಮತ್ತು X ಎರಡನ್ನು ಗುಣಿಸಿದಾಗ
60, 150, 175, 180, 55 ಅಂತ ಆಗುತ್ತೆ. ಇವೆಲ್ಲವನ್ನು ಕೂಡಿದಾಗ ಸಮೇಷನ್ ಆಫ್ ಎಫ್ ಐ ಎಕ್ಸ್ ಐ ಇಸ್ ಈಕ್ವಲ್ ಟು 620 ಅಂತ ಆಗುತ್ತೆ. ಸೊ ಈಗ ಸರಾಸರಿಯನ್ನು ನಾವು ಈಗ ಕಂಡುಹಿಡಿಯೋಣ. ಸರಾಸರಿಯನ್ನು ಕಂಡುಹಿಡಿಯುವಂಥ ಸೂತ್ರ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಮೇಷನ್ ಆಫ್ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಸಮೇಷನ್ ಆಫ್ ಎಫ್ ಐ ಅಂತಂದಾಗ 620 ಡಿವೈಡೆಡ್ 20 ಅಂದಾಗ 31 ಬರುತ್ತೆ. ಈ ಒಂದು ವರ್ಗೀಕೃತ ದತ್ತಾಂಶಗಳ ಸರಾಸರಿ 31. 33ನೇ ಪ್ರಶ್ನೆಯ ಸಬ್ ಕ್ವಶನು, ಕೆಳಗಿನ ವರ್ಗೀಕೃತ ದತ್ತಾಂಶಗಳಿಗೆ ಮಧ್ಯಾಂಕವನ್ನು ಕಂಡುಹಿಡಿಯಿರಿ. ವರ್ಗಾಂತರವನ್ನು ಕೊಟ್ಟಿರ್ತಾರೆ, ಆವೃತ್ತಿಯನ್ನು ಕೊಟ್ಟಿರ್ತಾರೆ, ಆವೃತ್ತಿಯನ್ನು ಕೂಡಬೇಕು. ಇಲ್ಲಿ ಸಂಚಿತ ಆವೃತ್ತಿಯನ್ನು ಕಂಡುಹಿಡ್ಕೋಬೇಕು. ಮೊದಲನೇ ಆವೃತ್ತಿ ಆ್ಯಸ್ ಇಟ್ ಈಸ್ ಹಂಗೆ ಇಡೋದು. ಎರಡನೇ ಆವೃತ್ತಿ ಮತ್ತು ಮೊದಲನೇ ಆವೃತ್ತಿ ಎರಡನ್ನು ಕೂಡಿಸ್ತಾ ಹೋಗಬೇಕು. 15, 15 ಪ್ಲಸ್ 9 ಈ ರೀತಿ ಎಲ್ಲವನ್ನು ಕೂಡಿಸ್ತಾ ಹೋಗಬೇಕು. 15 ಪ್ಲಸ್ 10 25, 25 ಪ್ಲಸ್ 6 31 ಈ ರೀತಿಯಾಗಿ ಸಂಚಿತ ಆವೃತ್ತಿಯನ್ನು ಕಂಡುಹಿಡ್ಕೋಬೇಕು. ಮಧ್ಯಾಂಕ ಅಂದಾಗ ಇಲ್ಲಿ ಯಾವುದಾದ್ರೂ ಒಂದು ಪ್ರಾಪ್ತಾಂಕವನ್ನು ತಗೋಬೇಕು. ಈ ಪ್ರಾಪ್ತಾಂಕದಲ್ಲಿ ಬರುವಂತಹ ಈ ವರ್ಗಾಂತರದಲ್ಲಿ n/2 ಅಂತಂದಾಗ ಇಲ್ಲಿ ಮಧ್ಯಾಂಕ n/2 19 ಬರುತ್ತೆ. ಪ್ರಾಪ್ತಾಂಕ 40 ರಿಂದ 60 ವರ್ಗಾಂತರದಲ್ಲಿರುತ್ತೆ. ಇದು ಲೋವರ್ ಲಿಮಿಟ್ ಎಷ್ಟಪ್ಪ ಅಂದರೆ 40, ಸಿ ಎಫ್ ಅಂದರೆ 15 ಆಗಿರುತ್ತೆ. ಫ್ರೀಕ್ವೆನ್ಸಿ 10, ಹೆಚ್ ಅಂದರೆ ವರ್ಗಾಂತರ ಗಾತ್ರ 20. ಈ ಒಂದು ಸೂತ್ರದಲ್ಲಿ ಎಲ್ಲ ವ್ಯಾಲ್ಯೂಸ್ಗಳನ್ನು ಅಪ್ಲೈ ಮಾಡಿದಾಗ 40, ಇದು ಲೋವರ್ ಲಿಮಿಟ್ 40, 19 - 15 ಡಿವೈಡೆಡ್ ಬೈ 10, 4/10 ಇಂಟು 20 ಅಂದಾಗ 1, 2, 2, 4, 8 ಅಂದರೆ 48 ಆಗುತ್ತೆ. ಈ ಒಂದು ವರ್ಗೀಕೃತ ದತ್ತಾಂಶದ ಮಧ್ಯಾಂಕ ಎಷ್ಟಪ್ಪ ಅಂದರೆ 48. ಉಳಿದ ಪ್ರಶ್ನೆಗಳನ್ನು ಮುಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್.